ಕೈ ಕೆಸರಾದರೆ ಬಾಯಿ ಮೊಸರು. ಕೈ ಕೆಸರಾದರೆ ಬಾಯಿ ಮೊಸರು. ಅದ್ರ ತಕ್ಕಂತನೇ ಈ ನಮ್ಮ ಕಾಯಕನೂ ಕೂಡ ಅಷ್ಟೇ ಸ್ನೇಹಿತರೆ. ನಮ್ದು ಕೂಡ ಈ ಒಂದು ಕೆಲಸ ಕೆಸರಿಂದನೇ ಮಾಡೋದು. ಸುಮಾರು ಜನ ನಿಮಗೆ ಕೇಳ್ತಾ ಇರ್ತಾರೆ, ಸರ್ ಇದನ್ನೆಲ್ಲ ನೀವು ಹೆಂಗ್ ಕಲ್ತ್ರಿ, ಇದು ನೀವೇನು ಮೂಲತಃ ಮಾಡ್ತಾ ನಿಮ್ಮ ಮನೇಲಿ ಇದ್ರ ಅಥವಾ ನೀವಾಗ್ಲೇ ಕಲ್ತಿರೋದ ಅಂತ ಕೇಳ್ತಾರೆ. ಇಲ್ಲ, ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಇದನ್ನು ಕೂಡ ನಾನು ಕೂಡ ಪ್ರಯತ್ನ ಪಟ್ಟು ಮಾಡಿ ಈ ಒಂದು ಹಂತಕ್ಕೆ ಬಂದಿರೋದು. ನಾನು ಕೂಡ ಮುಂಚೆ ಆದ್ರೂ ಗಣೇಶನ್ ಮಾಡಕ್ ಹೋದ್ರೆ ಇಲಿ ಆಗೋದು, ಇಲಿ ಮಾಡಕ್ ಹೋದ್ರೆ ಗಣೇಶ ಆಗೋದು. ಬಟ್ ಇದರಲ್ಲಿ ಸುಮಾರು ನಾನು ಒಂದು 18 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ. ಹೀಗಾಗಿ ಪ್ರಯತ್ನಕ್ಕೆ ಫಲ ಮರಳಿ ಪ್ರಯತ್ನವ ಮಾಡು ಅನ್ನಂಗೆ. ಒಂದು ಸರಿ ಮಾಡೋಣ ಕೆಡ್ಲಿ ಪರವಾಗಿಲ್ಲ, 2 ಸರಿ ಮಾಡೋಣ ಕೆಡ್ಲಿ ಪರವಾಗಿಲ್ಲ, ಪದೇ ಪದೇ ನಾವು ಒಂದು 10 ಸರಿ ಮಾಡಿದಾಗ ಆ ಒಂದು ನಮ್ಮ ವರ್ಕ್ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಈ ಒಂದು ಮರದಲ್ಲಿ ಒಂದು ಹಣ್ಣಿಗೆ ಗುರಿ ಇಟ್ಟು ಹೊಡಿಬೇಕಾದ್ರೆ ಒಂದೇ ಕಲ್ಲಿಗೆ ಬೀಳೋ ಡೌಟ್. ಹೀಗೆ ನೀವೊಂದು ಸುಮಾರು ಒಂದು 2-3 ಕಲ್ಲು ಹೊಡೆದಾಗ ಒಂದು ಹಣ್ಣುಗಳು ಬೀಳಕ್ ಸಾಧ್ಯ. ಇದು ಆದ್ರೂ ಕೂಡ ಸ್ವಲ್ಪ ಕಲೆ ಜೊತೆಗೆ ತಲೆನೂ ಉಪಯೋಗಿಸ್ಬೇಕಾಗತ್ತೆ. ಇದಕ್ಕೆ ಬರೀ ಕಲೆ ಇದ್ರೆ ಸಾಲದು, ಜೊತೆಗೆ ತಲೆನೂ ಕೂಡ ಉಪಯೋಗಿಸ್ಬೇಕಾಗತ್ತೆ. ನಾನು ಹೇಳ್ತಾ ಇರೋ ಉದ್ದೇಶ, ಇದನ್ನ ನಾವು ಮಣ್ಣಲ್ಲಿ ಮಾಡಿದೀನಿ ಸ್ನೇಹಿತರೆ. ಇದನ್ನ ಯಾಕಂದ್ರೆ ಇದನ್ನ ನಾವು ಮಣ್ಣಲ್ಲಿ ಮಾಡಿಕೊಂಡು ಆಮೇಲೆ ಇದಕ್ಕೆ ಅಚ್ಚು ರೆಡಿ ಮಾಡಿಕೊಂಡು ಮತ್ತೆ ಇದನ್ನು ನಮಗೆ ಬೇಕಂದಾಗ ಕಂಚು, ಹಿತ್ತಾಳೆ, ಪಂಚಲೋಹ ಈ ಥರ ನಾವು ರೆಡಿ ಮಾಡ್ಕೋಬಹುದು. ಅದಕ್ಕಾಗಿ ಈ ಒಂದು ಕಲೆ, ಇದು ಒಂದು ದೇವರು ಕೊಟ್ಟ ವರಹ. ಭಾಷಣ, ಸಂಗೀತ ಮತ್ತು ಈ ಒಂದು ಮಾಡ್ತಕ್ಕಂಥ ಒಂದು ಕಲೆ, ಶಿಲ್ಪಕಲೆ, ಇವೆಲ್ಲ ಸ್ವಲ್ಪ ದೇವರು ಕೊಟ್ಟ ವರ ಅಂತ ಹೇಳ್ತೀನಿ.